ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದೊಡ್ಡ ಮನೆ ಅಂದ್ರೆ ಅದಕ್ಕೊಂದು ಗೌರವವಿದೆ. ಈಗ ಅದೇ ಮನೆಯ ಕುಡಿ ಸರಳ ಸಜ್ಜನಿಕೆಯ ನಟ ವಿನಯ್ ರಾಜ್‌ಕುಮಾರ್ ಅವರು ಗ್ರಾಮಾಯಣ ಎಂಬ ಹೊಸ ಕಥೆಯೊಂದಿಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಈಗಾಗಲೇ ಈ ಚಿತ್ರದ ಸಾಂಗ್ಸ್ ಮತ್ತು ಟೀಸರ್ ನೋಡಿರುವ ಪ್ರತಿಯೊಬ್ಬರಿಗೂ ಒಂದು ಮಾತು ಮಾತ್ರ ಅನಿಸ್ತಾ ಇದೆ. ಅದೇನಂದ್ರೆ ವಿನಯ್ ರಾಜ್‌ಕುಮಾರ್ ಅವರು ಈ ಬಾರಿ ಗೆಲ್ಲೋದು ಪಕ್ಕಾ ಅಂತ. ಹೌದು ಸ್ನೇಹಿತರೆ, ಇದು ಕೇವಲ ಒಂದು ಸಿನಿಮಾ ಅಲ್ಲ, ಹಳ್ಳಿ ಮಣ್ಣಿನ ಘಮವಿರುವ ಒಂದು ಸುಂದರ ಕಾವ್ಯ. ವಿಡಿಯೋದಲ್ಲಿ ನಾವು ಗ್ರಾಮಾಯಣ ಸಿನಿಮಾ ಯಾಕೆ ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಆಗುತ್ತೆ, ಈ ಸಿನಿಮಾದ ಹೈಲೈಟ್ಸ್ ಏನು ಹಾಗೂ ಹಾಡುಗಳ ಸಕ್ಸಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾವುದೇ ಸಿನಿಮಾದ ಅರ್ಧ ಗೆಲುವು ಅದರ ಮ್ಯೂಸಿಕ್‌ನಲ್ಲಿ ಇರುತ್ತೆ. ಗ್ರಾಮಾಯಣ ವಿಷಯದಲ್ಲಿ ಇದು 100ಕ್ಕೆ 100 ನಿಜ ಆಗಿದೆ. ಪೂರ್ಣಚಂದ್ರ ತೇಜಸ್ವಿಯವರ ಮ್ಯೂಸಿಕ್ ಅಂದ್ರೆ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಇರುತ್ತೆ. ಅದೇ ರೀತಿ ಈ ಸಿನಿಮಾದ ಮೊದಲ ಸಾಂಗ್ ಸೋಲ್ ಆಫ್ ಗ್ರಾಮಾಯಣ ಎನ್ನುವ ಸಾಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಾಂಗ್ ನಮ್ಮ ಹಳ್ಳಿ ಜೀವನವನ್ನ, ಹಳ್ಳಿ ದಿನಗಳನ್ನ ನೆನಪಿಸುವಂತ ಒಂದು ಅದ್ಭುತ ಸಾಂಗ್ ಆಗಿದೆ. ಇನ್ನು ಎರಡನೇ ಸಾಂಗ್ ಬೆಂಕಿ ಸಾಂಗ್. ಹಳೆಯ ಹಾಡಿನ ರಿಮಿಕ್ಸ್ ಆದ್ರೂ ಹೊಸತನದ ಸ್ಪರ್ಶದೊಂದಿಗೆ ಈ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದೆ. ವಿನಯ್ ರಾಜ್‌ಕುಮಾರ್ ಅವರ ಮತ್ತು ಮೇಘಾ ಶೆಟ್ಟಿಯವರ ಡ್ಯಾನ್ಸ್ ಸ್ಟೆಪ್‌ಗಳು ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಟ್ಟಿದೆ. ಇತ್ತೀಚೆಗೆ ರಿಲೀಸ್ ಆಗಿರುವ ತಡಕ ತಡಕ ಎನ್ನುವ ಸಾಂಗ್ ಆಂಥೋನಿ ದಾಸನ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಈ ಸಾಂಗ್ ಪಕ್ಕಾ ಹಳ್ಳಿ ಐದರ ಎನರ್ಜಿಯನ್ನ ತೋರಿಸುತ್ತದೆ. ಈ ಸಿನಿಮಾದ ಸಾಂಗ್‌ಗಳಂತೂ ಸೂಪರ್ ಹಿಟ್ ಆಗಿದ್ದಾವೆ. ಸಿನಿಮಾ ಯಾಕೆ ದೊಡ್ಡ ಹಿಟ್ ಆಗ್ಬೇಕು ಅಂದ್ರೆ ಇದರ ಕತೆ. ನಿರ್ದೇಶಕ ದೇವನೂರು ಚಂದ್ರು ಅವರು ಕಳೆದ ಹಲವು ವರ್ಷಗಳಿಂದ ಈ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿದ್ದಾರೆ. ಇದು ಕೇವಲ ಹಳ್ಳಿ ಕಥೆಯಲ್ಲ, ಯುವಕರ ಜೀವನ ಮತ್ತು ನಮ್ಮ ಬೇರುಗಳನ್ನ ನೆನಪಿಸುವ ಕತೆ. ಲುಂಗಿ ಬನಿಯನ್ ಹಾಕಿಕೊಂಡು ಗಡ್ಡ ಬಿಟ್ಟಿರುವ ವಿನಯ್ ರಾಜ್‌ಕುಮಾರ್ ಅವರ ಮಾಸ್ ಮತ್ತು ಕ್ಲಾಸ್ ಲುಕ್ ಹಳ್ಳಿ ಹುಡುಗರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ತಮ್ಮ ಬಾಲ್ಯ, ಹಳ್ಳಿಯ ಹಬ್ಬಗಳು ಮತ್ತು ಮುಗ್ಧ ಜೀವನದ ನೆನಪುಗಳು ನೆನಪಾಗೋದಂತೂ ಗ್ಯಾರಂಟಿ. ಈ ಸಿನಿಮಾದ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ನಟಿ ಮೇಘಾ ಶೆಟ್ಟಿ. ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿರುವ ಮೇಘಾ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಪಕ್ಕಾ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಮಿಂಚಿದ್ದಾರೆ. ಅವರ ಮತ್ತು ವಿನಯ್ ಅವರ ಕೆಮಿಸ್ಟ್ರಿ ಸಾಂಗ್‌ನಲ್ಲಿ ಸಖತ್ ಕ್ಯೂಟ್ ಆಗಿ ಕಾಣಿಸ್ತಿದೆ. ಎಲ್ಲವೂ ರೆಡಿ ಇದೆ. ಆದರೆ ಈ ಚಿತ್ರಕ್ಕೆ ಒಂದು ಮನವಿ ಏನಂದ್ರೆ ಚಿತ್ರತಂಡ ಇನ್ನಷ್ಟು ದೊಡ್ಡ ಮಟ್ಟದ ಪ್ರಚಾರ ಮಾಡಬೇಕಿದೆ. ಹಳ್ಳಿಯ ಸೊಗಡಿನ ಈ ಚಿತ್ರವನ್ನ ಸರಿಯಾಗಿ ಜನರಿಗೆ ತಲುಪಿಸಿದರೆ ವಿನಯ್ ರಾಜ್‌ಕುಮಾರ್ ಅವರಿಗೆ ಇದು ಖಂಡಿತವಾಗಿಯೂ ಕೆರಿಯರ್‌ನ ಬೆಸ್ಟ್ ಹಿಟ್ ಸಿನಿಮಾ ಆಗಲಿದೆ. ರಿಲೀಸ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲದಿದ್ದರೂ ಶೀಘ್ರದಲ್ಲಿ ದೊಡ್ಡ ಅಪ್ಡೇಟ್ ಸಿಗಲಿದೆ ಎಂಬ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ವಿನಯ್ ರಾಜ್‌ಕುಮಾರ್ ಅವರ ಗ್ರಾಮಾಯಣದ ಹಬ್ಬ ಶುರುವಾಗೋದಂತೂ ಗ್ಯಾರಂಟಿ. ಮತ್ತು ವಿನಯ್ ರಾಜ್‌ಕುಮಾರ್ ಅವರ ಲುಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೆ ವಿನಯ್ ರಾಜ್‌ಕುಮಾರ್ ಅವರ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಇದೇ ತರಹದ ಸ್ಯಾಂಡಲ್‌ವುಡ್‌ನ ಅಪ್ಡೇಟ್ಸ್‌ಗಳಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.